ಹಾಯ್ ಗಾಯ್ಸ್, ಅದಕ್ಕೆಲ್ಲ ರೆಡಿಯಾಗಿದ್ವಿ. ಸೊ ನನ್ನ ಜೊತೆಗೆ ರೆಡಿಯಾಗಿ ಹೊರಟಿದ್ದೀವಿ. ಈಗ ನಾವು ಮೆಟ್ರೋ ಸ್ಟೇಷನ್ ನಿಂತು Smile, please. Hey, Gopi, leave your hand. ಹಾಯ್, ಒಂದ್ಸಲ ಟರ್ನ್ ಹೇಗಿತ್ತು? ಜನಪದ ಲೋಕ ಚೆನ್ನಾಗಿತ್ತು. ಕಮ್ಮಿ ಹಾಂ ಮ್ಯಾಜಿಕ್ ಸಿಕ್ಕಿದ್ರು. ಅವ್ರು ತುಂಬ ಮುಂಚೆನೇ ಕಟ್ಟಿ ಡ್ರಾಪ್ ಆಗಿದೆ. ಇವಾಗ ತಾನೇ ಬಂದಿರೋದು. ರಾಮನಿಗೆ ಹಿಂಗೆ ಒಬ್ಬ ತಮ್ಮ ಬರ್ತಾ ಇದ್ರು, ಹಂಗೇನೆ ನಮ್ಮ ಗ್ರೂಪ್ ನಿಜವಾಗ್ಲೂ ಬರುತ್ತೆ. ಯಾರಿರ್ಬೋದು? ಅಮೂಲ್ಯ ಹೇಳಿ. ರಾಮನೇ ಬೇಟೆ ಅಲ್ಲ. ಆಗಿನ ಕಾಲದಲ್ಲಿ ಅಜ್ಜವರು ಎಲ್ಲ ಕೂತ್ಕೊಂಡು ಈ ಥರ ಒಂದು ಅಭ್ಯಾಸ ಇಲ್ಲ, ನಮ್ಮ ತೆಗಿತಾರೆ ಅವ್ರನ್ನ ತಕ್ಕಂಥವ್ರು ಗೊತ್ತಿಲ್ಲ ನನಗೆ. ತುಂಬ ಸಾಮಾನ್ಯವಾಗಿ ಯೂಸ್ ಮಾಡೋ ಒಂದು ಕನ್ನಡ ಬರಲ್ಲ, ಬಟ್ ಟ್ರೈ ಏನು ಜನಪದ ಲೋಕ ಕಮ್ಮಿ ಹಾಂ. ವಿಷ್ಣು ರಾಮನಿಗೆ ಹೆಂಗೆ ಒಬ್ಬ ತಮ್ಮ ಬರ್ತಾ ಇದ್ನೋ ಹಂಗೇನೆ ನಮ್ಮ ಗ್ರೂಪ್ ನಿಜವಾಗ್ಲೂ ಬರುತ್ತೆ. ಯಾರಿರ್ಬೋದು? ಅಮೂಲ್ಯ ಹೇಳಿ. ಬೇಟೆ ಅಲ್ಲ. ಆಗಿನ ಕಾಲದಲ್ಲಿ ವಿಲೇಜ್ ಅವರು ಎಲ್ಲ ಕೂತ್ಕೊಂಡು ಈ ಥರ ಒಂದು ಅಭ್ಯಾಸನ ತೆಗಿತಾರೋ ಅವ್ರನ್ನ ತಕ್ಕಂಥವ್ರು ಗೊತ್ತಿಲ್ಲ ನನಗೆ. ನೋಡಿ ಅವ್ರ ಕಣ್ಣು ನೋಡಿ. ನನ್ನ ಕಥೆನ ಕೇಳಿ ವಿಶೇಷ ಏನಂದ್ರೆ ಏನೂ ಅರ್ಥ ಆಗ್ತದೆ. ಬಗ್ಬಣ್ಣ ಅಂತ ತೆಗಿಕೊಂಡಿದ್ದಾರೆ. ಅವ್ರು ಅರ್ಕೆ ಮಾಡ್ಕೊಂಡಿದ್ರೆ ಒಲಿ ಮಾಡಿಸ್ಕೊಡೋದು, ಅಂದಿ ಮಾಡಿಸ್ಕೊಡೋದು, ಗಟ್ಟಿಗೆ ಪೂಜೆ ಮಾಡಿ ತಾರಸಿ ರುಚಿ ಎಲ್ಲ 2 ವರ್ಷದಲ್ಲಿ ಭತ್ತ ತಗೊಂಡು ಊಟ ಮಾಡಿದ್ರೆ ಅನ್ನ ರುಚಿ ಇರ್ತದೆ. ಹಳೆ ಸುಮ್ಮನೆ ನೋಡ್ಕೊಂಬನ್ನಿ. ಇಬ್ರದ್ದು ಹೆಂಗಾಯ್ತದೆ ಬ್ರೋ? ಇಬ್ರದ್ದು ಹೆಂಗಾಯ್ತದೆ ನೋಡಿ. ಮಗನ ಅಂತೆ ಸೆಂಟ್ರಲ್ಲಿ ಇರೋದು ಸುದೀಶು. ಏನಾದ್ರೂ ಒಂದೇ ಒಂದು ಮಿಸ್ಟೇಕ್ ಇತ್ತ ಹೇಳಿ ಬ್ರೋ, ಅಲ್ವಾ? ನಮಗೆ ಏನು ತಂದಿಲ್ಲ.
ತರಲ್ಲ. ಕರೆಕ್ಟ್. ಕಾಡು ನೋಡಿ, ನಮ್ಮ ದೇಶನ ಉದ್ಧಾರ ಮಾಡೋ ಪ್ರಜೆಗಳು ಇಬ್ರು. ಇವ್ ನೋಡಕ್ಕೆ ಈಗ ಅವನ ಎಷ್ಟು ಕುಡಿತಾನೆ ಏನು ವೆರಿ ಯಾಕಂತರ ಇದಾನೆ ಅಂದ್ರೆ ಕೂತಿ ಕಡೆ ಕಳಿಸಿ. ಹಾಂ ಅಮನ್, ಹಾಂ ಈ ಏರಿಯಾಗೆ come on.